ನಮಸ್ತೆ ಫ್ರೆಂಡ್ಸ್. ಇವತ್ತಿನ ನವರಾತ್ರಿ 3ನೇ ದಿನ. ಇವತ್ತು ದೇವಿ ಬಂದು ಚಂದ್ರಘಂಟ ಅವತಾರದಲ್ಲಿ ಇರ್ತಾರೆ. ಇವತ್ತಿನ ಪೂಜೆಗೆ ನಾನು ಸಾಯಂಕಾಲ ಸಿದ್ಧ ಮಾಡ್ಕೊತಾ ಇದ್ದೀನಿ. ಪೂಜೆಗೆ ಸ್ವಲ್ಪ ಬಿಸಿ ಅನ್ನ ಮಾಡಿ ತೆಂಗಿನಕಾಯನ್ನು ಮತ್ತು ಮೊಸರನ್ನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಫಸ್ಟ್ ರೈಸ್ ಮಾಡಿಟ್ಬಿಟ್ಟು ಆಮೇಲೆ ತೆಂಗಿನಕಾಯಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು, ನಾನು ಈರುಳ್ಳಿ ಯಾವುದಕ್ಕೂ ಬಳಸ್ತಾ ಇಲ್ಲ ಪೂಜೆಗೆ, ಹಾಗೆ ಒಗ್ಗರಣೆ ಹಾಕಿ ನಾನು ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ, ಹಸಿಮೆಣಸಿನಕಾಯಿ ಇದೆಲ್ಲ ಹಾಕ್ಕೊಂಡು ಎಲ್ಲ ಒಗ್ಗರಣೆ ಹಾಕ್ಕೊಂಡು, ನನಗೆ ಎಷ್ಟು ನೈವೇದ್ಯಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ರೈಸ್ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಕಡೆ ತೆಗೆದಿಟ್ಕೊಂಡೆ. ಹಾಗೆ ಮೊಸರನ್ನಕ್ಕೆ ಒಗ್ಗರಣೆ ಹಾಕ್ಕೊಂಡು ಮೊಸರನ್ನ ಮಿಕ್ಸ್ ಮಾಡಿಕೊಂಡು ನಾನು ತೆಗೆದಿಟ್ಟಿದ್ದೀನಿ. ನನಗೆ ಬೆಳಗ್ಗೆ ಹೊತ್ತು ಬೇಗ ಮಾಡ್ಲಿಕ್ಕಾಗಲ್ಲ ಪೂಜೆ, ಅದಕ್ಕೆ ಸಾಯಂಕಾಲ ಹೊತ್ತು ಮಾಡ್ಕೊತಾ ಇದ್ದೀನಿ. ನೈವೇದ್ಯಕ್ಕೆ ಸಿದ್ಧ ಮಾಡಿಕೊಂಡು ಆಮೇಲೆ ಬಾಗಿಲು ತೊಳೆದ್ಬಿಟ್ಟು ಹೊಸ್ಲಿಗೆಲ್ಲನೂ ಅರಿಶಿನ ಹಚ್ಚಿ, ನಾನು ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಆಮೇಲೆ ರಂಗೋಲಿ ಎಲ್ಲ ಹಾಕಿ ಎಲ್ಲ ಇಟ್ಕೊತಾ ಇದ್ದೀನಿ. ಒಂದು ಕಡೆ ರಂಗೋಲಿ ಎಲ್ಲ ತುಂಬಾ ಚೆನ್ನಾಗಿ ಬಂತು. ರಂಗೋಲಿ ಹಾಕ್ಬಿಟ್ಟು ಆಮೇಲೆ ನಾನು ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವೆಲ್ಲ ಇಟ್ಬಿಟ್ಟು ದೀಪಗಳೆಲ್ಲ ಹಚ್ಕೊಂಡೆ. ದೀಪಗಳೆಲ್ಲ ಹಚ್ಚಿ ಆಮೇಲೆ ಗಂಧದ ಗಡ್ಡೆ ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ನಾನು ಪೂಜೆ ಮಾಡಿಕೊಂಡೆ. ಎಲ್ಲ ದೀಪಗಳು ಹಚ್ಕೊಂಡಿದ್ದೀನಿ. ನನಗೆ ಈ ಥರ ಮಾಡಿದ್ರೆ ನನಗೊಂದು ಖುಷಿ, ಅದರಿಂದ ನಾನು ಈ ಥರ ಮಾಡ್ಕೊತೀನಿ. ಸಾಯಂಕಾಲ ಪೂಜೆ ತುಂಬಾ ಚೆನ್ನಾಗಿ ನಡೀತು. 3ನೇ ದಿನ ನವರಾತ್ರಿ ಪೂಜೆ ಆಯಿತು ಫ್ರೆಂಡ್ಸ್. ಮಹಾಮಂಗಳಾರತಿನೂ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.